ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯದ ಮೂರು ಪಕ್ಷಗಳ ನಾಯಕರು ಕೊಟ್ಟಂತಹ ಹೇಳಿಕೆಗಳು, ಅವರು ತೆಗೆದುಕೊಂಡಂತಹ ನಿರ್ಧಾರಗಳ ಹಿಂದೆ ಇರುವಂತಹ ಇನ್ಸೈಡ್ ಕಂಪ್ಲೀಟ್ ಡೀಟೇಲ್ ಈ ಸೆಗ್ಮೆಂಟಲ್ಲಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾರುತಿ ಪಾವಗಡ. ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಬಣ ಪೊಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ಮುಖ್ಯಮಂತ್ರಿ ಆಪ್ತ ರಾಜಣ್ಣ ಅವರ ತಲೆದಂಡವನ್ನು ಕಾಂಗ್ರೆಸ್ ಹೈಕಮಾಂಡ್ ಪಡ್ಕೊಂಡಿದೆ. ಮತ್ತೊಂದು ಕಡೆ BJPಯಲ್ಲಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಇನ್ನೂ ಕೂಡ ಗೊಂದಲ ಅದೇ ರೀತಿಯಾಗಿ ಮುಂದುವರೆದಿದೆ. ಆದರೆ ಈ ನಡುವೆ ರಾಜ್ಯಕ್ಕೆ ಆಗಮಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ವಿಜೇಂದ್ರ ಅವರಿಗೆ ಆಹ್ವಾನ ಕೊಟ್ಟಿದ್ದು, ಬೆಂಗಳೂರಿಗೂ ವಿಜೇಂದ್ರ ಅವರಿಗೆ ಯಾವುದೇ ಸಂಬಂಧ ಇಲ್ಲದೇ ಇದ್ದರೂ ಕೂಡ ಅವರನ್ನು ವೇದಿಕೆಗೆ ಕರೆದಿದ್ದು ಎಲ್ಲವೂ ಕೂಡ ಕ್ಲಿಯರ್ ಆಯ್ತಾ ಅನ್ನುವಂಥ ಒಂದು ಸಂದೇಶವೂ ಕೂಡ ರವಾನೆ ಮಾಡಿದಂತೆ ಇದೆ. ಈ ನಡುವೆ ಪ್ರಾದೇಶಿಕ ಪಕ್ಷವಾದಂತಹ JDS ರಾಜ್ಯಾಧ್ಯಕ್ಷ ಸ್ಥಾನ ನಿಖಿಲ್ಗೆ ಕೊಡಬೇಕಾ, ಇಲ್ಲವೇ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿ ತದಬಳಿಕ ಅವರಿಗೆ ಬಡ್ತಿ ಕೊಡಬೇಕಾ ಅನ್ನುವಂಥ ಒಂದು ಲೆಕ್ಕಾಚಾರ JDS ಪಕ್ಷದಲ್ಲಿ ಆಗ್ತಾಯಿದೆ. ಹಾಗಾದರೆ ಕಳೆದ 7 ದಿನಗಳಿಂದ ಈ ವಾರ ಕಂಪ್ಲೀಟಾಗಿ ಏನೆಲ್ಲ ಆಯಿತು, ಮೂರೂ ಪಕ್ಷದಲ್ಲೂ ಆದಂತಹ ಬೆಳವಣಿಗೆಗಳಿಗೆ ಪ್ರಮುಖ ಕಾರಣಗಳು ಏನು, ಹಲವು ಸುದ್ದಿಗಳು ಬಂದಿದ್ದರೂ ಕೂಡ ಅದರ ಇನ್ಸೈಡ್ ರಿಪೋರ್ಟ್ ಏನಿದೆ, ಇದೆಲ್ಲವನ್ನು ಕೂಡ ತಿಳಿಸ್ಕೊಡ್ತೀವಿ ಇವತ್ತಿನ ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮದಲ್ಲಿ. ತನ್ನನ್ನು ಕಾಪಾಡಿಕೊಳ್ಳಲಾಗದ CM ಸಿದ್ದರಾಮಯ್ಯ. ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಕೊಟ್ಟ ಎಚ್ಚರಿಕೆ ಏನು? ರಾಹುಲ್ ಗಾಂಧಿ ಮಾತಿಗೆ ಸಿದ್ದರಾಮಯ್ಯ ಎಸ್ ಅಂದಿದ್ದೇಕೆ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈಗಾಗಲೇ 2 ವರ್ಷ ಕಂಪ್ಲೀಟ್ ಆಗಿದೆ. ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಗಳ ಬಗ್ಗೆ ಆಗಿಂದಾಗೆ ಚರ್ಚೆ ಆಗ್ತಲೇ ಇದೆ. ಒಂದು ಕಡೆ DK ಶಿವಕುಮಾರ್ ಅವರ ಬಣ ಸಿದ್ದರಾಮಯ್ಯವರು 2.5 ವರ್ಷದ ಬಳಿಕ ತಮ್ಮ ಸ್ಥಾನವನ್ನು ಬಿಟ್ಕೊಡ್ತಾರೆ. ಆ ಸ್ಥಾನಕ್ಕೆ ನಮ್ಮ ನಾಯಕರಾದಂತಹ DK ಶಿವಕುಮಾರ್ ಅವರು ಬರ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಚರ್ಚೆಯನ್ನು ಪದೇ ಪದೇ ತೇಲಿ ಬೀಳುವಂಥ ಒಂದು ಕೆಲಸವನ್ನು ಮಾಡ್ತಿದೆ. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಬಣದಲ್ಲಿ ಆಗ್ತಿರುವಂಥ ಒಂದು ಚರ್ಚೆ ಬೇರೆ. ಪದೇ ಪದೇ ಸಿದ್ದರಾಮಯ್ಯವರು ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ತೆರಳುತ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಲ್ಪಾವಧಿ CM ಅಲ್ಲ, 5 ವರ್ಷಗಳ ಕಾಲ ಅವರೇ ಮುಂದುವರಿತಾರೆ ಅನ್ನುವಂಥ ಒಂದು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವಕಾಶ ಸಿಕ್ಕಾಗೆಲ್ಲ ಈ ಪ್ರತಿಪಾದನೆಯನ್ನು ಸಿದ್ದರಾಮಯ್ಯವರ ಬಣ ಮಾಡ್ತಾ ಇದೆ. ಅದರಲ್ಲಿ ಮುಂಚೂಣಿಯಲ್ಲಿದ್ದು ಈಗ ತಲೆದಂಡ ಆಗಿರುವಂತಹ ಮಾಜಿ ಸಚಿವ KN ರಾಜಣ್ಣ ಅವರು. ರಾಜಣ್ಣ ಏನೇ ಮಾಡಿದ್ರು ಕೂಡ ಅದನ್ನು ಸಮರ್ಥನೆ ಮಾಡುವಂಥ ಒಂದು ಕೆಲಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಿದ್ರು. ಅದು ಹಲವು ವಿಚಾರಗಳಲ್ಲಿ ಈ ಹಿಂದೆ ಸಾಬೀತಾಗಿತ್ತು. ಆದರೆ ಈ ವಾರ ಆದಂತಹ ಬೆಳವಣಿಗೆಯೇ ಬೇರೆ. ರಾಜಣ್ಣ ಕೊಟ್ಟಂತಹ ಆ ಒಂದು ಹೇಳಿಕೆ, ರಾಜಣ್ಣ ಅವರು ನಡ್ಕೊಂಡಂತಹ ಆ ಒಂದು ನಡೆ ಕಾಂಗ್ರೆಸ್ ಹೈಕಮಾಂಡ್ ಅಸಮಾಧಾನಕ್ಕೆ ಕಾರಣವಾಯಿತು. ಸ್ವತಃ ರಾಹುಲ್ ಗಾಂಧಿ ಅವರೇ ಬೇಸರಕ್ಕೂ ಕೂಡ ಕಾರಣ ಆಯಿತು. ಅದೇನಂತ ಹೇಳಿದ್ರೆ, ರಾಹುಲ್ ಗಾಂಧಿ ಇಡೀ ದೇಶಾದ್ಯಂತ ಅಭಿಯಾನ ಶುರು ಮಾಡಿದ್ದಾರೆ. BJP ಸರ್ಕಾರದ ವಿರುದ್ಧ, ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 25 ಲೋಕಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ. ಈ ಮತಗಳ್ಳತನ ಆದ ಪರಿಣಾಮವಾಗಿಯೇ ನಾವು ವಿಪಕ್ಷದಲ್ಲಿ ಕೂರುವ ಪರಿಸ್ಥಿತಿ ಬಂತು. ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆದರು. ಅದರಲ್ಲೂ ಬೆಂಗಳೂರಿನ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂಥದ್ದನ್ನು ಬೆಂಗಳೂರಿಗೆ ಬಂದಿಯೇ BJP ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ವಾಕ್ಸಮರವನ್ನು ಮಾಡಿ ತೆರಳಿದರು. ಆದರೆ ಆ ವೇದಿಕೆ ಬಂದಿದ್ದಂತಹ ರಾಹುಲ್ ಗಾಂಧಿ ಅವರಿಗೆ ಒಂದು ಆಶ್ಚರ್ಯ ಕಾದಿತ್ತು, ಒಂದು ಆಘಾತ ಕಾದಿತ್ತು. ವೇದಿಕೆ ಮೇಲೆಯೇ ರಾಹುಲ್ ಗಾಂಧಿ ಅವರ ಈ ಪ್ರತಿಭಟನೆ ಬಗ್ಗೆ ರಾಜಣ್ಣ ಅವರು ನಕಾರಾತ್ಮಕವಾಗಿ ಮಾತನಾಡಿದ್ರಂತೆ. ಇದನ್ನು ಅವತ್ತೇ ರಾಹುಲ್ ಗಾಂಧಿ ಸುರ್ಜೇವಾಲಾ ವೇಣುಗೋಪಾಲ್ ಅವರ ಗಮನಕ್ಕೆ ತಂದಿದ್ರು. ಆದರೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ರಾಜಣ್ಣ ಅವರನ್ನು ಕರೆದು ಇವೆಲ್ಲವನ್ನು ಕೂಡ ನೀವು ಸರಿ ಮಾಡ್ಕೋಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಕ್ಷಮಿಸೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟೋಗಿದ್ದಂತೆ. ಇಷ್ಟೆಲ್ಲ ಆದ ಬಳಿಕ ರಾಜಣ್ಣ ಮತ್ತೆ ಪುನರಾವರ್ತನೆ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರವೇ ಇಲ್ಲಿ ಅಧಿಕಾರದಲ್ಲಿತ್ತು. 2024ರಲ್ಲಿ ಮತಪಟ್ಟಿ ಪರಿಷ್ಕರಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಹಾಗಾದರೆ ನಾವೇನು ಮಾಡಿದ್ವಿ, ನಮ್ಮ ಮೇಲೆ ಅಧಿಕಾರ ಇರಲಿಲ್ವಾ, ನಮ್ಮ ಮೇಲೆ ಜವಾಬ್ದಾರಿ ಇರಲಿಲ್ವಾ, ಈ ಹೇಳಿಕೆಯನ್ನು ಕೊಟ್ಟಿದ್ದು ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಅರಗಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಒಂದು ಕಡೆ BJP ಮತ್ತು ಚುನಾವಣಾ ಆಯೋಗದ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಿದ್ವಿ. ಬೆಂಗಳೂರಲ್ಲಿ ಕೂತ್ಕೊಂಡು, ತುಮಕೂರಲ್ಲಿ ಕೂತ್ಕೊಂಡು, ಮಧುಗಿರಿಯಲ್ಲಿ ಕೂತ್ಕೊಂಡು ನಮ್ಮ ವಿರುದ್ಧ ಮಾತಾಡ್ತಾ ಇದ್ದಾರೆ, ನಮ್ಮ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಆದಂತಹ ರಾಹುಲ್ ಗಾಂಧಿ ಅವರ ನಡೆಯನ್ನು ಟೀಕೆ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನು ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ತಲುಪಿಸೋದ್ರಲ್ಲಿ ಒಂದು ಬಣ ಬೆಂಗಳೂರಿಂದ ಸಕ್ಸಸ್ ಆಗಿತ್ತು.
ಅದಾದ ಬಳಿಕವೇ ರಾಜಣ್ಣ ಅವರನ್ನು ತಲೆದಂಡ ಆಗಲೇಬೇಕು ಅನ್ನುವಂಥ ಒಂದು ಚರ್ಚೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಾಗಿದ್ದು. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿದಂತಹ ವೇಣುಗೋಪಾಲ್, ರಾಹುಲ್ ಗಾಂಧಿ ಅವರ ಅಣತಿಯಂತೆ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರು ಕರೆ ಮಾಡ್ತಾರೆ, ಕೂಡಲೇ ನೀವು ಸಚಿವ ಸಂಪುಟದಿಂದ ರಾಜಣ್ಣ ಅವರನ್ನು ಕಿಕ್ಔಟ್ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡ್ತಾರೆ. ಆದರೆ ಸಿದ್ದರಾಮಯ್ಯ ಆ ಕ್ಷಣದಲ್ಲಿ ಏನೂ ಮಾಡದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಆ ಕ್ಷಣದಲ್ಲಿ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾದಂಥ ಒಂದು ಸೂಚನೆಯನ್ನು ಕೊಟ್ಟಿದೆ, ಮತ್ತೊಂದು ಕಡೆ ತನ್ನ ಆಪ್ತ, ಈ ಎರಡರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದರು. ಆಗ ವಿಧಾನಸಭಾ ಕಲಾಪನೂ ಕೂಡ ನಡೀತಿತ್ತು. ವಿಧಾನಸಭೆಗೆ ಬಂದಂತಹ ಸಿದ್ದರಾಮಯ್ಯ ನೇರವಾಗಿ ತಮ್ಮ ಕೊಠಡಿಗೆ ಹೋದರು. ಅಲ್ಲಿಗೆ ಪರಮೇಶ್ವರ್ ಅವರನ್ನು ಕರೆಸ್ಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಸುದೀರ್ಘವಾಗಿ ಚರ್ಚೆ ಮಾಡಿದರು. ರಾಜಣ್ಣ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಂಥ ಒಂದು ನಿರ್ಧಾರಕ್ಕೆ ಬಂದಿದೆ, ನೀನು ವೇಣುಗೋಪಾಲ್ ಅವ್ರ ಜೊತೆ ಮಾತನಾಡುವಂಥ. ತದ ಬಳಿಕ ಸಿದ್ದರಾಮಯ್ಯ ಅವ್ರ ಕಡೆಯಿಂದಲೇ ವೇಣುಗೋಪಾಲ್ ಅವ್ರಿಗೆ ಕರೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಮಾತಾಡ್ತಾರೆ ಅಂತ ಹೇಳ್ತಾರೆ. ಪರಮೇಶ್ವರ್ ನೀವೇ ಮಾತಾಡಿ ಆ ಸಮಸ್ಯೆಯನ್ನು ಬಗೆಹರಿಸಿ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಸಲಹೆಯನ್ನು ಕೊಡ್ತಾರೆ. ಆದರೆ ಸಿದ್ದರಾಮಯ್ಯ ಮಾಡಿಕೊಂಡಂತಹ ಮನವಿಗೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಕೊಳ್ಳೋದಿಲ್ಲ. ಅಂದರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರ ಕರೆಯನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ. ವೇಣುಗೋಪಾಲ್ ಅವ್ರಿಗೆ ಹೇಳ್ತಾರೆ, ನೀವೇ ಮಾತನಾಡಿ ಅದನ್ನು ಮುಗಿಸ್ಬೇಕು, ಫಸ್ಟು ರಾಜಣ್ಣ ಅವರನ್ನು ಸಂಪುಟದಿಂದ ವಜಾ ಮಾಡಲೇಬೇಕು ಅನ್ನುವಂತಹ ಖಡಕ್ ಸಂದೇಶವನ್ನು ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ಮುಖಾಂತರ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರಿಗೆ ರವಾನೆ ಮಾಡ್ತಾರೆ. ಆಗಲೂ ಕೂಡ ಸಿದ್ದರಾಮಯ್ಯ ರಾಜಣ್ಣ ಅವರನ್ನು ಬಿಟ್ಕೊಡ್ಲಿಲ್ಲ. ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಇನ್ನೊಂದು ಸೂಚನೆ ಕೊಡುತ್ತೆ, ನಿಮಗೆ ಇನ್ನೆರಡು ಗಂಟೆ ಮಾತ್ರ ಡೆಡ್ಲೈನ್, 2 ಗಂಟೆಯ ಒಳಗಾಗಿ ಒಂದು ಸ್ಪಷ್ಟವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಕಾಂಗ್ರೆಸ್ ಹೈಕಮಾಂಡ್ಗೆ ಆ ನಿರ್ಧಾರ ತಿಳಿಸ್ಬೇಕು, ಯಾವುದೇ ಕಾರಣಕ್ಕೂ ನೀವು ರಾಜಣ್ಣ ಅವರನ್ನು ಸಂಪುಟದಲ್ಲಿ ಇರಿಸ್ಕೊಳ್ಳುವಂತಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುತ್ತೆ. ಆಗ ಸಿದ್ದರಾಮಯ್ಯ ರಾಜಣ್ಣ ಅವರನ್ನು ಕರೆದು ಆದಂತಹ ಎಲ್ಲ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ತದ ಬಳಿಕ ಅವರನ್ನು ಸಂಪುಟದಿಂದ ವಜಾ ಮಾಡುವಂಥ ಒಂದು ನಿರ್ಧಾರವನ್ನು ಮಾಡ್ತಾರೆ. ಅಂದರೆ ಇದಕ್ಕೂ ಮೊದಲು ಒಂದು ಇನ್ಸಿಡೆಂಟ್ ನಡೆಯುತ್ತೆ. ವೇಣುಗೋಪಾಲ್ ಅವ್ರಿಗೆ ಮತ್ತೆ ಕರೆ ಮಾಡಿದಾಗ ವೇಣುಗೋಪಾಲ್ ಒಂದೇ ಮಾತಾಡ್ತಾರೆ, ನಿಮಗೆ ರಾಜಣ್ಣ ಬೇಕಾ ಇಲ್ಲವೇ ನಿಮ್ಮ ಸ್ಥಾನ ಉಳಿಬೇಕಾ, ಮುಖ್ಯಮಂತ್ರಿಯಾಗಿ ನೀವು ಮುಂದುವರಿಬೇಕು ಅನ್ನೋದಾದರೆ ಕೂಡಲೇ ರಾಜಣ್ಣ ಅವರನ್ನು ಸ್ಥಾನದಿಂದ ವಜಾ ಮಾಡಿ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶ, ಸ್ಪಷ್ಟ ಸೂಚನೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಗೆ ಮಾತಿಗೆ ತಕ್ಕಂತೆ ನೀವು ನಡ್ಕೊಂಡಿದ್ದಾದರೆ ಮುಖ್ಯಮಂತ್ರಿಯಾಗಿ ಮುಂದುವರಿತೀರಾ, ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮುಖ್ಯಮಂತ್ರಿ ಗಾದಿಗೂ ಕೂಡ ಸಂಕಷ್ಟ ಬಂದೇ ಬರುತ್ತೆ ಅನ್ನುವಂಥದ್ದನ್ನು ವೇಣುಗೋಪಾಲ್ ಅವರು ಹೇಳ್ತಾರೆ. ತದ ಬಳಿಕವೇ ಸಿದ್ದರಾಮಯ್ಯ ಖಡಕ್ಕಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ರಾಜಣ್ಣ ಅವರನ್ನು ತಮ್ಮ ಸಂಪುಟದಿಂದ ಕಿಕ್ಔಟ್ ಮಾಡ್ತಾರೆ. ಆದರೆ ಈ ಬೆಳವಣಿಗೆಯನ್ನು AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಗಮನಕ್ಕೆ ಆ ಕಡೆ ರಾಹುಲ್ ಗಾಂಧಿ ಅವರು ತರಲಿಲ್ಲ, ಈ ಕಡೆ ಸಿದ್ದರಾಮಯ್ಯ ಅವರು ಕೂಡ ತರಲಿಲ್ಲ ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ನಿಗಮ ಮಂಡಳಿ ಮತ್ತು ಪರಿಷತ್ ಸದಸ್ಯರ ಪಟ್ಟಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಿ ಹಾಕಿದ ಬಳಿಕವೂ ಕೂಡ ಸುರ್ಜೇವಾಲಾ ಅವರು ರಾಹುಲ್ ಗಾಂಧಿ ಅವ್ರಿಗೆ ಹೇಳಿ ಅದನ್ನು ತಡೆ ಹಿಡಿದಿದ್ರು. ಹೀಗಾಗಿ ಒಂದು ವೇಳೆ ರಾಜಣ್ಣ ಅವರ ವಿಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದರೂ ಹೇಳಿ ಅದು ಆಗದೇ ಇದ್ದರೆ ಆಗ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಅದು ದೊಡ್ಡ ಮಟ್ಟದ ಒಂದು ಅಪಮಾನ ಆಗುತ್ತೆ. ಅದು ಹೊರಗಡೆಗೆ ಮಾಹಿತಿ ಬಂದಿದ್ದೆ ಆದರೆ ಆಗ ಇಡೀ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಮುಜುಗರ ಆಗುತ್ತೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ತಿಳಿಸದೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಇಬ್ಬರೇ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಮಾತಾಡಿರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ನೇರವಾಗಿ ಹೇಳಿದ್ದೇನಂತ ಹೇಳಿದ್ರೆ ಅವರನ್ನು ಶಾಕ್ಔಟ್ ಮಾಡಿ. ಪರಮೇಶ್ವರ್ ಕೊಟ್ಟ ಪಟ್ಟಿ ಮರೆತ DK ಶಿವಕುಮಾರ್. DK ಶಿವಕುಮಾರ್ ಕರೆಗೆ ಗರಂ ಆದ ಡಾಕ್ಟರ್ G ಪರಮೇಶ್ವರ್. ಇನ್ನು ನಿಗಮ ಮಂಡಳಿ ಪಟ್ಟಿಯನ್ನು ಅಂತಿಮ ಮಾಡೋದಕ್ಕೆ KPCC ಅಧ್ಯಕ್ಷ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಕಳೆದ ವಾರ ದೆಹಲಿಗೆ ಹೋಗಿದ್ದರು. ನಾವು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಒಂದು ವಿಚಾರ. ಆದರೆ ದೆಹಲಿಗೆ ಹೋಗೋದಕ್ಕೂ ಮೊದಲು ಸುರ್ಜೇವಾಲಾ ಅವರು ಕರೆ ಮಾಡ್ತಾರೆ DK ಶಿವಕುಮಾರ್ ಅವ್ರಿಗೆ, ಪರಮೇಶ್ವರ್ ಅವರ ಜೊತೆ ಒಂದು ಪಟ್ಟಿ ಇರುತ್ತೆ, ಆ ಪಟ್ಟಿಯನ್ನು ಕೂಡ ತೆಗೆದುಕೊಂಡು ಬನ್ನಿ ಅಂತ. ಸುರ್ಜೇವಾಲಾ ಅವರ ಸೂಚನೆಯಂತೆ DK ಶಿವಕುಮಾರ್ ಅವರು ಪರಮೇಶ್ವರ್ ಅವರ ಬಳಿ ಆ ಪಟ್ಟಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಆದರೆ ಆತುರದಲ್ಲಿ ಅದ್ಯಾರು ಕೊಟ್ಟರೋ DK ಶಿವಕುಮಾರ್ ಗೊತ್ತಿಲ್ಲ, ಸುತ್ತಲೂ ಕೂಡ PAಗಳಿದ್ದಾರೆ, ಯಾವ PA ಗೊತ್ತಿರೋ ಗೊತ್ತಿಲ್ಲ. ಆದರೆ ಕೊನೆಗೆ ಆ ಪಟ್ಟಿನೇ ಸಿಗಲಿಲ್ವಂತೆ. ಹೀಗಾಗಿ ದೆಹಲಿಗೆ ಹೋಗುವಂತಹ ಆತುರದಲ್ಲಿದ್ದಂತಹ DK ಶಿವಕುಮಾರ್ ಅವರು ಮತ್ತೆ ಪರಮೇಶ್ವರ್ ಅವರಿಗೆ ಕರೆ ಮಾಡಿದ್ದಾರೆ. ಗುರು, ನೀನು ಕೊಟ್ಟಂತಹ ಪಟ್ಟಿ ನನಗೆ ಸಿಗ್ತಾ ಇಲ್ಲ, ಕೂಡಲೇ ಆ ಪಟ್ಟಿಯನ್ನು ನನ್ನ ಮೊಬೈಲ್ಗೆ ವಾಟ್ಸಪ್ ಮೆಸೇಜ್ ಮಾಡು, ಆ ಪಟ್ಟಿ ಬೇಕೇ ಬೇಕು, ಸುರ್ಜೇವಾಲಾ ಅವರು ಹೇಳಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ರಂತೆ. DK ಶಿವಕುಮಾರ್ ಅವರು ಹೇಳಿದಂತಹ ಆ ಮಾತನ್ನು ಕೇಳಿಸ್ಕೊಂಡಂತಹ ಗೃಹ ಸಚಿವ ಪರಮೇಶ್ವರ್ ಅವರು ಭಾಳಷ್ಟು ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನೀನು ಎಲ್ಲದಕ್ಕೂ ಆತರ ಪಡ್ತೀಯಾ, ಸುತ್ತಲೂ 20 ಜನರನ್ನು ಇಟ್ಕೊಂಡಿರ್ತೀಯ, ಯಾರು ಕೈ ಕೊಟ್ಟು ಮರ್ತೋದು, ಈಗ ಅದು ನನ್ನ ಬಳಿ ಎಲ್ಲಿದೆಯೋ ಗೊತ್ತಿಲ್ಲ, ಈಗ ನಾನು ಹೇಗೆ ಅದನ್ನು ಹುಡ್ಕೋದು ಅನ್ನುವಂತಹ ರೀತಿಯಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದಂತೆ. ಎಲ್ಲ ಮಾಡ್ತೀನಿ ಅಂತೀಯ, ಆದರೆ ಏನಾದರೂ ಹೇಳಿದ್ರೆ ಅದನ್ನು ಸರಿಯಾಗಿ ಮಾಡೋದಿಲ್ಲ ಅನ್ನುವಂಥದ್ದನ್ನು KPCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರಿಗೆ ಪರಮೇಶ್ವರ್ ಅವರು ನೇರವಾಗಿ ಹೇಳಿದ್ರಂತೆ.
ಇದು ಕೇವಲ ನಿಗಮ ಮಂಡಳಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪರಮೇಶ್ವರ್ ಅವರು ಈ ಹಿಂದೆ KPCC ಅಧ್ಯಕ್ಷರಾಗಿದ್ದಂಥವರು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಪ್ರಭಾವವನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಸುರ್ಜೇವಾಲಾ ಪರಮೇಶ್ವರ್ ಅವರ ಬಳಿನೂ ಕೂಡ ಒಂದು ಪಟ್ಟಿಯನ್ನು ಇಸ್ಕೊಂಡು ಬನ್ನಿ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದರು. ಆದರೆ DK ಶಿವಕುಮಾರ್ ಅವರು ಆ ಕಲೆಕ್ಟ್ ಮಾಡ್ಕೊಂಡಂತಹ ಪಟ್ಟಿಯನ್ನು ಎಲ್ಲೋ ಮಿಸ್ ಮಾಡ್ಕೊಂಡಿದ್ರು. ವಿಮಾನಕ್ಕೆ ಇನ್ನೇನು ಹತ್ತಬೇಕು, ಆ ಸಂದರ್ಭದಲ್ಲಿ ಜ್ಞಾಪಕಕ್ಕೆ ಬಂತು. ಆಗ ಕರೆ ಮಾಡಿದಾಗ ಪರಮೇಶ್ವರ್ ಅವರು ಇದನ್ನು ನೇರವಾಗಿ DK ಶಿವಕುಮಾರ್ ಅವರಿಗೆ ಹೇಳಿರುವಂಥದ್ದು.